ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಕ್ಯಾಪ್ಟನ್ ಅಮೆರಿಕಾ ಬ್ರೇವ್ ನ್ಯೂ ವರ್ಲ್ಡ್ ಸಿನಿಮಾನ ರಿವ್ಯೂ ಮಾಡ್ತಾ ಇದ್ದೀವಿ. ಒಂದೇ ಲೈನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಈ ಸಿನಿಮಾದ ಕತೆ ತುಂಬ ಚೆನ್ನಾಗಿದೆ, ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಕಳೆದ ವರ್ಷ ನಡೆದಿರುವಂಥ ರೈಟರ್ಸ್ಗಳ ಸ್ಟ್ರೈಕಿಂದ ಈ ಸಿನಿಮಾದ ಸ್ಕ್ರಿಪ್ಟನ್ನು ಪದೇ ಪದೇ ರೀರೈಟ್ ಮಾಡಿ ಅದನ್ನು ರೀಶೂಟ್ ಮಾಡಿ ಸಿನಿಮಾನ ಗಬ್ಬೆಬ್ಬರಿಸ್ಬಿಟ್ಟಿದ್ದಾರೆ. ಪಾಪ ಈ ಸಿನಿಮಾ ಡೈರೆಕ್ಟ್ರು ಜೂಲಿಯಸ್ ಉನಾಗೆ ಅದೆಷ್ಟು ಸಂಕಟ ಆಗಿತ್ತು ಅಂತ ಹೇಳ್ಬಿಟ್ಟು ಸಿನಿಮಾ ನೋಡ್ತಿರುವಾಗ್ಲೇ ಗೊತ್ತಾಗ್ತಾ ಇತ್ತು. ಯಾಕಂತ ಹೇಳ್ತೀನಿ ಕೇಳಿ. ಇವರು ಆಲ್ರೆಡಿ ಟ್ರೈಲರ್ನಲ್ಲಿ ತೋರಿಸಿರೋ ಹಾಗೆ ಪ್ರಪಂಚದಲ್ಲಿ ಒಂದು ಹೊಸ ಐಸ್ಲ್ಯಾಂಡ್ ಕ್ರಿಯೇಟ್ ಆಗಿದೆ, ಅದೇ ಟಿಯಾಮೆಟ್ ಐಸ್ಲ್ಯಾಂಡು. ಅಲ್ಲಿ ಅಡಮ್ಯಾಂಟಿಯಂ ಸಿಗ್ತಾ ಇದೆ. ಅದಕ್ಕೋಸ್ಕರ ವಿಶ್ವದ ಬೇರೆ ಬೇರೆ ದೇಶಗಳು ಸ್ಪರ್ಧೆಗೆ ಬಿದ್ದಿರ್ತವೆ. ಅಂದರೆ ಅದೊಂದು ಎಲ್ದಿ ಕಾಂಪಿಟೇಷನ್ನೇ. ಆದರೆ ಅದನ್ನು ವರ್ಸ್ಟ್ ಕೇವ್ಸ್ ಆಗಿ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಲೀಡರು. ಅದಕ್ಕೋಸ್ಕರನೇ ಇಸಾಯಾ ಬ್ರ್ಯಾಡ್ಲಿ ಮೈಂಡ್ ಕಂಟ್ರೋಲ್ ಮಾಡೋದು, ಅಲ್ಲೇನಾಗಿದೆ ಅಂತಂತೇಳಿ ತಿಳ್ಕೊಳ್ಳೋದಕ್ಕೆ ಈಗಿನ ಕ್ಯಾಪ್ಟನ್ ಅಮೆರಿಕಾ ಆಗಿರುವಂಥ ಸ್ಯಾಮ್ ವಿಲ್ಸನ್ ಡಿಟೆಕ್ಟಿವ್ ಕೆಲಸ ಮಾಡೋದಕ್ಕೆ ಹೋಗೋದು, ಕೊನೆಗೆ ಅವನ್ನ ಹಿಡಿಯೋದು ಹೊಡೆಯೋದು, ಇದೆಲ್ಲ ಕಾಮನ್ ಆಗಿ ಇದ್ದಿದ್ದೆ. ಇದೇ ಅಲ್ವಾ ಟ್ರೈಲರ್ನಲ್ಲಿ ತೋರಿಸಿದ್ದು. ಇದು ಬಿಟ್ಟು ಎಕ್ಸ್ಟ್ರಾ ಇನ್ನೇನು ಕೂಡ ಸಿನಿಮಾದಲ್ಲಿ ಇರಲಿಲ್ಲ. ಬಟ್ ಶುರು ಮಾಡುವಾಗ ತುಂಬ ಇಂಟ್ರೆಸ್ಟಿಂಗ್ ಆಗೇನೆ ಶುರು ಮಾಡ್ತಾರೆ. ಹೆಚ್ಚಿಗೆ ಟೈಮ್ ತಗೊಳ್ಳದೆ ಅಲ್ಲಿ ಇಲ್ಲಿ ಸ್ಟೋರಿನ ಎಳೆದಾಡಿಸ್ದೆ ಡೈರೆಕ್ಟಾಗಿ. ಅಡಮ್ಯಾಂಟಿಯಂ ಮೆಟಲ್ ಬಗ್ಗೆ ಇಶ್ಯೂ ಆಗುತ್ತೆ, ಅವೆಂಜರ್ಸ್ ಟೀಮ್ ಬಗ್ಗೆ ಇಶ್ಯೂ ಆಗುತ್ತೆ. ಬಟ್ ಮುಂದೆ ಹೋಗ್ತಾ ಹೋಗ್ತಾ ಇಲ್ಲಿ ಸ್ಯಾಮ್ ವಿಲ್ಸನ್ನ ದೇಶ ಪ್ರೇಮ ಮತ್ತು ಅವನಿಗೂ ಟಾರಸ್ಗೂ ನಡುವೆ ಇರುವಂಥ ಫೀಲಿಂಗ್ಸು, ಜೊತೆಗೆ ರಾಸ್ಗೆ ಇರುವಂಥ ಫ್ಯಾಮಿಲಿ ಎಮೋಷನ್ನು, ಇದ್ರ ಜೊತೆ ಜಿಯೋಪೊಲಿಟಿಕಲ್ ಇಶ್ಯೂ ಎಲ್ಲದನ್ನು ಕೂಡ ತುಂಬ ಚೆನ್ನಾಗಿ ಡ್ರ್ಯಾಗ್ ಮಾಡ್ತಾ ಹೋಗ್ತಾರೆ. ಇದ್ರ ಜೊತೆಗೆ ಆ್ಯಕ್ಟರ್ಸ್ಗಳ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಸಪೋರ್ಟಿಂಗ್ ಆಗಿತ್ತು. ಎಸ್ಪೆಷಲಿ ಆ್ಯಂಟೋನಿ ಮ್ಯಾಕಿ, ಹಾರಿಸನ್ ಫಾರ್ಡ್, ಎಸ್ಪೆಸಿಟೋ, ಇವ್ರ ಆ್ಯಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಇನ್ನು ನೆಕ್ಸ್ಟ್ ನೋಡೋದಾದರೆ ಈ ಸಿನಿಮಾದಲ್ಲಿ ಬರುವಂಥ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಕ್ಟ್ ಫೈಟ್ಗಳು, ಜೊತೆಗೆ ಆ ಏರಿಯಲ್ ಫೈಟ್ ಏನು ಬರುತ್ತೆ ಅದು, ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಹಲ್ಕ್ ವರ್ಸಸ್ ಕ್ಯಾಪ್ಟನ್ ಅಮೆರಿಕಾ ಫೈಟ್, ಇದೆಲ್ಲದೂ ಚೆನ್ನಾಗೇ ಇತ್ತು. ಇದಕ್ಕೆ ಸಾಥ್ ಕೊಡೋ ಥರ ಒಳ್ಳೆ BGM ಕೂಡ ಇತ್ತು. ಬಟ್ ಇತ್ತೀಚೆಗೆ ಬರ್ತಾ ಇರೋಂಥ ಆ್ಯನಿಮೇಷನ್ ಸೀರೀಸ್ಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಅದು ಮಾರ್ವೆಲ್ ಅವ್ರದ್ದೇ. BGM ಯಾಕೋ ಸ್ವಲ್ಪ ಡೌನ್ ಗ್ರೇಡ್ ಆದಂಗೆ ಆಯಿತು ಅಂತ ಅನಿಸುತ್ತು. ಬಟ್ ಪರವಾಗಿಲ್ಲ, ಈ ಸಿನಿಮಾಗೆ, ಈ ಆ್ಯಕ್ಷನ್ಗೆ ಈ BGM ಓಕೆ ಅಂತಲೇ ಅನಿಸುತ್ತೆ. ಇವೆಲ್ಲವೂ ಈ ಸಿನಿಮಾದ ಪಾಸಿಟಿವ್ಸ್ಗಳಾದರೆ, ಇನ್ನು ನೆಗೆಟಿವ್ಸ್ಗಳು ಕೂಡ ತುಂಬಾ ಇದೆ. ಅದೇನಪ್ಪ ಅಂತಂದರೆ, ಮೊದಲೇ ಹೇಳಿದ ಹಾಗೆ ಸಿನಿಮಾ ಡೈರೆಕ್ಟ್ರು ಜೂಲಿಯಸ್ ಉನಾಗೆ ಯಾಕಾದರೂ ಈ ಸಿನಿಮಾ ಕೈ ಹಾಕಿದ್ನು ಅಂತ ಹೇಳ್ಬಿಟ್ಟು ಅನಿಸಿರ್ಬೇಕು. ಪದೇ ಪದೇ ರೀಶೂಟ್ ಮಾಡಿ ಹಿಂಗಾಯ್ತೋ ಏನೋ ಗೊತ್ತಿಲ್ಲ. ಬಟ್ ಸರಿಯಾಗಿ ನರೇಷನ್ ಮಾಡಿಲ್ಲ ಇವರು ಸಿನಿಮಾದಲ್ಲಿ. ಹಂಗಾಗಿ ನಮಗೆ ಮುಂಚೆ ಕ್ಯಾಪ್ಟನ್ ಅಮೆರಿಕಾ ಸಿನಿಮಾಗಳು ಯಾವ ಥರ ಫೀಲ್ ಕೊಡ್ತಾ ಇದ್ವೋ ಆ ಫೀಲ್ ಬರಲಿಲ್ಲ ಇಲ್ಲಿ. ಅಂದರೆ ವಿಂಟರ್ ಸೋಲ್ಜರ್ ಸಿನಿಮಾದ ರೀತಿ ಅಟೆನ್ಷನ್ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿದರೆ, ಬಟ್ ಅದ್ರ 50% ಕೂಡ ರೀಚ್ ಆಗಲ್ಲ ನಮಗೆ. ಅಂದರೆ ಎಕ್ಸ್ಪೆಕ್ಟೆಡ್ ಇದ್ದೇ ಇರುತ್ತೆ, ಓಕೆ ಈ ಸೀನಲ್ಲಿ ಹಿಂಗಾಗುತ್ತೆ ಅಂತ. ಅದು ಹಂಗಂಗೆ ನಡೀತಾ ಇರುತ್ತೆ. ಹಂಗಾಗಿ ನಮಗೆ ವಿಂಟರ್ ಸೋಲ್ಜರ್ ಸಿನಿಮಾ ನೋಡುವಾಗ ಬರ್ತಿದ್ದಂಥ ಥ್ರಿಲ್ಲು, ಆ ಕ್ಯೂರಿಯಾಸಿಟಿ ಅದೆಲ್ಲೂ ಕೂಡ ಇಲ್ಲಿ ಬಿಲ್ಡ್ ಆಗಲ್ಲ. ಇನ್ನು ಎರಡನೇದಾಗಿ ಕ್ಯಾರೆಕ್ಟರ್ಗಳ ಕ್ಯಾರೆಕ್ಟರೈಸೇಷನ್ನು. ಅಂದರೆ ತುಂಬ ಕ್ಯಾರೆಕ್ಟರ್ಗಳು ಇಲ್ಲಿ ಬದಲಾಗಿರೋ ಥರ ಕಾಣಿಸುತ್ತೆ. ಅಂದರೆ ಸ್ಯಾಮ್ ವಿಲ್ಸನ್ ಕ್ಯಾಪ್ಟನ್ ಅಮೆರಿಕಾ ಒಬ್ಬನ್ನ ಬಿಟ್ಟು, ಓಕೆ ಆ ಕ್ಯಾರೆಕ್ಟರ್ಗೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ ಆ್ಯಸ್ ಎ ಕ್ಯಾಪ್ಟನ್ ಅಮೆರಿಕಾ ಆಗಿರೋದ್ರಿಂದ, ಹಂಗಾಗಿ ಆ ಕ್ಯಾರೆಕ್ಟರ್ಗೆ ತಕ್ಕಂಗೆ ಅವರು ಬಿಹೇವ್ ಮಾಡ್ತಾರೆ, ಅದು ನಮಗೆ ಗೊತ್ತಾಗ್ತದೆ. ಆದರೆ ಇನ್ಫಿನಿಟಿ ಸಾಗದಲ್ಲಿ ನಾವು ನೋಡಿದ್ವಲ್ಲ ಥಂಡರ್ ಬೋಲ್ಟ್ ರಾಸ್ ಹೆಂಗಿರ್ತಾನೆ ಅಂತಂತೇಳಿ, ಖಡಕ್ಕಾಗಿ ಕದರಾಗಿ ಎಲ್ರಿಗೂ ಕೂಡ ಆರ್ಡರ್ ಮಾಡಿಕೊಂಡು ಅವ್ರದ್ದೇ ದಿಮಾಕ್ನಲ್ಲಿ ತಿರುಗಾಡ್ತಾ ಇರ್ತಾರೆ. ಆದರೆ ಈ ಸಿನಿಮಾದಲ್ಲಿ ಹಂಗೆ ಕಾಣಿಸಲ್ಲ. ಏನೋ ಇನ್ಸೆಕ್ಯೂರಿಟಿಯಿಂದ ವೀಕ್ ಆಗಿರುವಂಥ ಪರ್ಸನ್ ರೀತಿ ಕಾಣಿಸ್ತಾರೆ. ಅದೇ ರೀತಿ ಸ್ಯಾಬ್ರಾ ಮತ್ತು ಇಸಾಯಾ ಬ್ರ್ಯಾಡ್ಲಿ ಈ ಎರಡು ಕ್ಯಾರೆಕ್ಟರ್ನು ಕೂಡ ಅಷ್ಟೇ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ. ಕಂಪ್ಲೀಟ್ ಫೋಕಸನ್ನು ಕ್ಯಾಪ್ಟನ್ ಅಮೆರಿಕಾ ಮೇಲೇ ಹಾಕ್ಬಿಟ್ಟಿದ್ದಾರೆ. ಅಂದರೆ ಮುಂಚೆಯಿಂದ ಮಾರ್ವಲ್ ಸಿನಿಮಾಗಳನ್ನ ನೋಡ್ಕೊಂಬತ್ತಿರೋರಿಗೆ ಇದೊಂದು ರೀತಿ ಫೋರ್ಸ್ಫುಲಿ ಆ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡೋದಕ್ಕೋಸ್ಕರನೇ ಈ ಥರ ಮಾಡ್ತಿದ್ದಾರೆ ಅಂತ ಅನಿಸ್ಬಿಡುತ್ತೆ. ಅದೇ ಟ್ರೈಲರ್ನ ಬ್ರೇಕ್ ಡೌನ್ ಮಾಡುವಾಗ ಹೇಳಿದ್ವಲ್ಲ, ಈ ಹೊಸ ಕ್ಯಾಪ್ಟನ್ ಅಮೆರಿಕಾ ಲೆಗಸಿಯನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರನೇ ಸಿನಿಮಾ ಮಾಡ್ದಂಗಿದೆ ಅಂತಂತೇಳಿ, ಅದೇ ಥರ ಅನ್ನಿಸ್ತಾ ಇತ್ತು. ಇನ್ನು ಎಲ್ಲದಕ್ಕಿಂತ ಗನಗೋರ ಏನಪ್ಪ ಅಂತಂತೇಳಿದ್ರೆ ಈ ಸಿನಿಮಾದ ಕ್ಲೈಮ್ಯಾಕ್ಸು. ನಿಮಗೆ ವಾಟ್ ಇಫ್ ಸೀಸನ್ 3 ಎಪಿಸೋಡ್ ಫಸ್ಟ್ ಇದೆಯಲ್ಲ, ಆ ಸಿನಿಮಾ ಕ್ಲೈಮ್ಯಾಕ್ಸನ್ನೇ ಸ್ವಲ್ಪ ಬೆಟರ್ ವರ್ಷನಲ್ಲಿ ಶೂಟಿಂಗ್ ಮಾಡಿಬಿಟ್ಟು ಹಾಕ್ದಂಗಿತ್ತು. ಅಂದರೆ ಆ ರೇಂಜಿಗೆ ಘನಘೋರ ಆಗದೆ ಇದ್ರೂ ಕೂಡ ಇದು ಒಂದು ರೀತಿ ಘೋರನೇ. ಓವರಾಲ್ ಆಗಿ ಹೇಳಬೇಕು ಅಂತಂತೇಳಿದ್ರೆ ಸಿನಿಮಾ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಮಾಡಿಲ್ಲ, ಆದರೆ ಒನ್ ಟೈಮ್ ವಾಚಬಲ್. ಬಟ್ ಮುಂಚೆ ಬರ್ತಿದ್ದಂಥ ಕ್ಯಾಪ್ಟನ್ ಅಮೆರಿಕಾ ರೇಂಜ್ಗೆ ಯಾವುದೇ ಕಾರಣಕ್ಕೂ ಇಲ್ಲ. ಇನ್ನೂ ಯಾರೆಲ್ಲ ಸಿನಿಮಾ ನೋಡಿಲ್ಲ ಅಥವಾ ನೋಡಬೇಕು ಅಂತಂತ ಅಂದ್ಕೊಂಡಿದ್ದೀರಾ, ಒಂದ್ಸರಿ ಯೋಚನೆ ಮಾಡಿಬಿಟ್ಟು ಹೋಗಿ ಅಷ್ಟೇ. ಇನ್ನು ಪೋಸ್ಟ್ ಕ್ರೆಡಿಟ್ ಸೀನು, ಅದ್ರ ಬಗ್ಗೆ ಏನು ಹೇಳಬೇಕು ಅಂತಂತ ಗೊತ್ತಾಗ್ತಾ ಇಲ್ಲ. ಒಟ್ಟಿಗಿಟ್ಟಿಲ್ಲದೆ ಇದ್ದರು ಜುಟ್ಟಿಗೆ ಮಲ್ಲಿಗೆ ಹೂವು ಅಂತಾರಲ್ಲ, ಹಂಗಿದೆ ಅದು. ಸಿನಿಮಾದಲ್ಲಿ ಇಲ್ದಿರುವಂಥ ಎಕ್ಸೈಟ್ಮೆಂಟ್ನ ಪೋಸ್ಟ್ ಕ್ರೆಡಿಟ್ ಸೀನಲ್ಲಿ ತುಂಬಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದು ವರ್ಕ್ ಆಗಿದೆ. ಆಡಿಯನ್ಸು ಸ್ವಲ್ಪ ಎಕ್ಸೈಟ್ಮೆಂಟ್ ಆಗಿ ಅದೇ ಪಾಲಿಗೆ ಸಿಕ್ಕಿದ ಪಂಚಾಮೃತ ಅನ್ಕೊಂಬಿಟ್ಟು ಆಚೆ ಬರಬೇಕು ಅಷ್ಟೇ. ಇದಿಷ್ಟು ಈ ಸಿನಿಮಾದ ರಿವ್ಯೂ. ಇನ್ನು ನೀವು ಆಲ್ರೆಡಿ ಸಿನಿಮಾ ನೋಡಿದ್ದು ನಿಮಗೇನು ಅನ್ನಿಸ್ತು ಅಂತಂತೇಳಿ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.